ಭಾಗ್ಯ. ಹಾ ಅಜ್ಜಿ. ಆ ಒಡವೆ ಎತ್ಕೊಡು. ತಗೊಳ್ಳಿ ಇದನ್ನ. ಈ ಸಂಜನಾ ಎಲ್ಲಿ ಹೋದ್ಲು? ಅಯ್ಯೋ, ಕೈ ಗಾಯ ಆಯ್ತಾ? ಇರಿ, ಅರ್ಶನ ತಗೊಂಡ್ ಬರ್ತೀನಿ. ಆಯ್ತು ಮೇಡಮ್. ಮೇಡಮ್ ಜಿ, ಪಾಲಿಶ್ ಕೆಲಸ ಮುಗ್ದೋಯ್ತು, ತಗೊಳ್ಳಿ. ಸರಿ, ಕೊಡಿ. ಮಿತ್ರನ ಜಾತಕದಲ್ಲಿ ಮತ್ತೆ ಯಾವುದೋ ಅಪಶಕುನ ಕಾಣಿಸ್ತಾ ಇದೆ. ಮುಂಬರುವ 72 ಗಂಟೆಗಳಲ್ಲಿ ಮಿತ್ರನಿಗೆ ಯಾವುದೋ ಒಂದು ಅಪಾಯ ಕಾದಿದೆ ಅಂತ ಸೂಚನೆ ಬರ್ತಿದೆ. ತಾಯಿ, ಮಿತ್ರಗೆ ಹೆಜ್ಜೆ ಗಂಡಾಂತರ ಇಟ್ಟು ಎಲ್ಲರೂ ಗಾಬರಿಯಾಗೋ ಹಾಗೆ ಮಾಡ್ತಿದ್ಯಾ? ಅವನ್ಗೆ ಯಾವಾಗ ಏನಾಗತ್ತೋ ಅಂತ ಕೈಯಲ್ಲಿ ಜೀವನ ಹಿಡ್ಕೊಂಡು ಹೆದರಿ ಬದುಕ್ತಾ ಇದ್ದೀನಿ. ಅವನ್ಗೇನು ಆಗದಿರೋ ಹಾಗೆ ನೋಡ್ಕೋ ತಾಯಿ. ಅಮ್ಮ ಭಾಗ್ಯ. ಹೇಳಿ ಅಜ್ಜಿ. ಪೂಜೆ ಆಯ್ತಲ್ಲಮ್ಮ? ಅರವಿಂದ್ ನಂಗೆ ಒಡವೆ ಕೊಟ್ಟು ಅವಳ ಹತ್ರ ಆಶೀರ್ವಾದ ತಗೋಮ್ಮ. ಸರಿ, ಆಯ್ತು ಅಜ್ಜಿ. ಅಪಶಕುನ. ಅಕ್ಷಯ ತೃತೀಯ ದಿನ ಈಗ ಬಂಗಾರ ನೆಲದ ಮೇಲೆ ಬೀಳ್ಬಾರ್ದಮ್ಮ. ನೆಲದ ಮೇಲೆ ಬಿದ್ದಿರೋದನ್ನ ಬಿಟ್ಬಿಡಿ ಅತ್ತೆ. ಒಡವೆ ಕೆಳಗ್ ಬಿದ್ರೆ ಮುರಿದೋಗೋದೇನು? ನಾನ್ ಯಾವತ್ತೂ ನೋಡ್ಲಿಲ್ಲ. ಅಂದ್ರೆ ಇವೆಲ್ಲ ಡ್ಯೂಪ್ಲಿಕೇಟ್ ಒಡವೆನಾ? ನಾನ್ ಹೇಳಿದ್ದೆ ಸರಿ, ಇದ್ಯಾವುದು ಒರಿಜಿನಲ್ ಬಂಗಾರನೇ ಅಲ್ಲ.
ಏನು ಇದು ಒರಿಜಿನಲ್ ಬಂಗಾರ ಅಲ್ವಾ? ಇಲ್ಲ ಅಕ್ಕ, ಬೇಕಾದ್ರೆ ನೋಡು. ಅಲ್ಲ, ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಇದು ಡೂಪ್ಲಿಕೇಟ್ ಒಡವೆ ಆದ್ರೆ ಅಸಲಿ ಬಂಗಾರದ ಒಡವೆಗಳು ಏನಾಯ್ತು? ಪೂಜೆ ಹೆಸರಲ್ಲಿ ಎಲ್ರು ಒಡವೆನ ಒಂದ್ ಕಡೆ ಸೇರಿಸಿದ್ದು ಈ ಭಾಗ್ಯನೇ ಅಲ್ವಾ? ಗೋಲ್ಡ್ ಒಡವೆ ರೋಲ್ಡ್ ಗೋಲ್ಡ್ ಒಡವೆ ಆಗಿದ್ದು ಯಾಕೆ? ಇದು ಯಾವಾಗಾಯ್ತೋ ಅವಳೇ ಹೇಳ್ಬೇಕು. ಅಂದ್ರೆ ಏನ್ ದೇವಯ್ಯ ನಿನ್ ಮಾತಿನ ಅರ್ಥ? ನಿಜ ಏನು ಅಂತ ನಮ್ ಕಣ್ ಮುಂದೆ ಕಾಣ್ತಿದ್ಯಲ್ಲ, ಇನ್ನು ನಾನ್ ಹೇಳೋದ್ರಲ್ಲಿ ಏನಿದೆ ಭಾವ? ಏನಾ ನಿಜ ಹೇಳು. ನಾನ್ ಹೇಳೋದಲ್ಲ ಅಕ್ಕ, ಯಾರ್ ಮಾಡಿದಾರೋ ಅವ್ರ ಹತ್ರನೇ ಹೇಳಿಸ್ತೀನಿ. ಭಾಗ್ಯ, ಏನ್ ಮಾಡ್ದೆ ಆ ಒಡವೆ ಎಲ್ಲ? ಏನಾಯ್ತು ಅಂತ ನನ್ಗೇನ್ ಗೊತ್ತು ಚಿಕ್ಕತ್ತೆ. ಅಕ್ಷಯ ತೃತೀಯ ಅಡ್ಡ ಇಟ್ಕೊಂಡು ಎಲ್ರ ಹತ್ರ ಒಡವೆನ ತರಿಸ್ಕೊಂಡ್ಯಲ್ಲ. ಎಲ್ಲಾದ್ರೂ ಬಚ್ಚಿಟ್ಟಿದ್ಯಾ ಇಲ್ಲ ನಿನ್ ಚಿಕ್ಕಮ್ಮನ್ ಮನೆಗೇನಾದ್ರೂ ಕಳಿಸ್ತೀಯ? ಇಲ್ಲ ಚಿಕ್ಕತ್ತೆ, ನಾನು ಆ ಥರ ಕೆಲಸ ಮಾಡ್ತೀನ? ಮಾಡ್ದೆ ಅನ್ನೋದು ಕಾಣ್ತಿದ್ಯಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಚಿಕ್ಕತ್ತೆ, ನನ್ನ ನಂಬಿ. ನಿನ್ನ ಈ ಅಮಾಯಕ ಮುಖದಿಂದ ಎಲ್ರಿಗೂ ಮೋಸ ಮಾಡಬಹುದು, ಆದ್ರೆ ಈ ದೇವ್ಯಾನಿಗೆ ಮೋಸ ಮಾಡಕ್ಕಾಗಲ್ಲ. ಪಾಪ, ನಕಲಿ ಒಡವೆಯಿಂದ ಮೋಸ ಮಾಡ್ಬೋದು ಅನ್ಕೊಂಡ್ಯಾ? ಆದ್ರೆ ಹೀಗೆ ಸಿಕ್ ಬೀಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಚಿಕ್ಕಮ್ಮ, ಭಾಗ್ಯನ ಅನುಮಾನಿಸ್ತಾ ಇದ್ದೀರಾ? ಅನುಮಾನ ಅಲ್ಲ ಮಿತ್ರ, ಅದೇ ನಿಜ. ಅಪಾರ್ಥ ಮಾಡ್ಕೋತಾ ಇದ್ದೀರಾ ಚಿಕ್ಕಮ್ಮ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಿತ್ರ. ನಿನಗೂ ಕೂಡ ಅರ್ಥ ಆಗೋ ಹಾಗೆ ಹೇಳ್ತಿದ್ದೀನಿ. ಭಾಗ್ಯನೇ ಒಡವೆನೆಲ್ಲ ತಗೊಂಡಿರೋದು. ಇಲ್ಲ ಇಲ್ಲ ಅವಳ ಮನೇಲೆ ಕಳ್ತನ ಮಾಡ್ಬೇಕಾಗಿರೋ ಅವಶ್ಯಕತೆ ಭಾಗ್ಯಂಗಿಲ್ಲ. ಆದ್ರೆ ನಿಜ ಇಷ್ಟು ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ಕಾಣ್ತಿದ್ರೆ ಇನ್ನು ನಂಬಿಲ್ಲ ಅಂದ್ರೆ ಹೇಗಕ್ಕ? ನೀನ್ ನೋಡ್ತಾ ಇರೋದು ನಿಜ ಅಲ್ಲ, ನಿಜ ಅನ್ನೋ ಭ್ರಮೆನಲ್ಲಿದ್ಯಾ. ಆದ್ರೆ ಇದೆಲ್ಲಾನು ಸುಳ್ಳು. ಅಂದ್ರೆ ಇದು ನಕಲಿ ಒಡವೆ ಅಲ್ಲ ಅಂತೀಯಾ? ಇದು ನಕಲಿ ಒಡವೆನೆ, ಆದ್ರೆ ಅಸಲಿ ಒಡವೆನ ಭಾಗ್ಯ ತಗೊಂಡಿದ್ದಾಳೆ ಅನ್ನೋ ನಿನ್ನ ಆರೋಪ ಸುಳ್ಳು ಅಂತಿದ್ದೀನಿ. ಹಾಗಲ್ಲಕ್ಕ. ಭಾಗ್ಯ ಮಿತ್ರನ್ನ ಒಂದ್ ಪ್ರಮಾದದಿಂದ ಆಚೆ ಕರ್ಕೊಂಡ್ ಬಂದಿದ್ದಾಳೆ. ಕುಟುಂಬದ ಮರ್ಯಾದೆನ ಅವಳು ಕಾಪಾಡಿದ್ದಾಳೆ. ನಂದನ್ ಫ್ಯಾಮಿಲಿ ಬಗ್ಗೆ ಅವಳು ನಮ್ಗಿಂತ ಜಾಸ್ತಿ ಯೋಚಿಸ್ತಿದ್ದಾಳೆ. ಅಂತ ಹುಡುಗಿ ಇಂಥ ಕೆಲಸ ಮಾಡಿದಾಳೆ ಅಂತ ಯಾರೇ ಹೇಳಿದ್ರು ನಾನ್ ನಂಬಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಜವಾದ ಕಳ್ಳ ಯಾರು ಅಂತ ಅವರೇ ಕಂಡು ಹಿಡಿತಾರೆ. ದೇವ್ರೆ, ಅಕ್ಕ ಪೊಲೀಸ್ ಅಂತಿದ್ದಾಳಲ್ಲ. ಪೊಲೀಸರು ಇಲ್ಲೇನಾದ್ರೂ ಬಂದ್ರೆ ನನ್ಗುಟ್ಟು ಹೊರಗ್ ಬರುತ್ತೆ. ಏನ್ ಮಾಡ್ಲಿ? ಮಿತ್ರ, ಮಾಮ್, ಪೊಲೀಸಿಗೆ ಫೋನ್ ಮಾಡು. ಸರಿ ಮಾಮ್. ಅಯ್ಯೋ, ಪೊಲೀಸ್ ಎಲ್ಲ ಯಾಕಕ್ಕ? ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಕಳ್ಳನನ್ನ ನಾವೇ ಕಂಡಿಡಿಬಹುದು. ನಮ್ಮನೇಲಿ ಕಳ್ತನ ಮಾಡೋ ಅಗತ್ಯ ಯಾರಿಗೂ ಇಲ್ಲ. ಇನ್ನು ಹೊರಗಿನವ್ರು ಯಾರಿದ್ದಾರೆ? ಹಾ, ಜ್ಯೋತಿ ಅಲ್ವಾ? ಪೂಜೆಗೋಸ್ಕರ ಜ್ಯೋತಿ ಬಾಗಿನ ಹಿಂದೇನೆ ತಿರ್ಗಾಡ್ತಿದ್ಲು.
ಈ ಕೆಲ್ಸ ಮಾಡಿದ್ದು ಜ್ಯೋತಿನೇ. ಮೇಡಮ್ ನಂಗೇನು ಗೊತ್ತಿಲ್ಲ ಮೇಡಮ್, ನಾನು ಆ ಒಡವೆಗಳನ್ನ ತಗೊಂಡಿಲ್ಲ ಮೇಡಮ್. ಅರವಿಂದಮ್ಮ ನಂಗೇನು ಗೊತ್ತಿಲ್ಲಮ್ಮ. ಜ್ಯೋತಿ ನನ್ ಜೊತೆಗೆ ಇದ್ಲು ಚಿಕ್ಕತ್ತೆ, ಅವಳ ಒಡವೆ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯತೆ ಇರಲ್ಲ ಭಾಗ್ಯ, ಮಾಡ್ಕೋತಾರೆ. ಯಾವಾಗ ನಿನ್ ಕಣ್ ತಪ್ಸಿ ಈ ಕೆಲ್ಸ ಮಾಡಿದ್ಲು ನಿಂಗೆ ಹೇಗ್ ಗೊತ್ತಾಗತ್ತೆ ಹೇಳು? ಅದ್ ಹಾಗಲ್ಲ ಚಿಕ್ಕತ್ತೆ. ನೀನಿರು ಭಾಗ್ಯ. ನೋಡು ಜ್ಯೋತಿ, ತುಂಬಾ ವರ್ಷಗಳಿಂದ ಈ ಮನೆಯಲ್ಲಿ ನೀನ್ ಕೆಲಸ ಮಾಡ್ತಾನೆ ಬಂದಿದ್ಯಾ. ಅದಕ್ಕೆ ನಿನ್ನ ಅನುಮಾನಿಸೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಮನೆಯಲ್ಲಿ ಹೊರಗಡೆವಳು ಅಂತ ನೀನೊಬ್ಳೇ ಇರೋದು. ಅದಕ್ಕೆ ಪ್ರಶ್ನೆ ಕೇಳಬೇಕಾಗಿ ಬರ್ತಿದೆ. ನಿನಗೆ ಒಂದೇ ದಿನ ಟೈಮ್ ಕೊಡ್ತೀನಿ. ಒಂದು ವೇಳೆ ನೀನೇ ಆ ಒಡವೆ ತಗೊಂಡಿದ್ರೆ ಅದನ್ನ ತಗೊಂಡು ಬಂದು ಕೊಟ್ಬಿಡು. ನಾನು ಏನು ಹೇಳಲ್ಲ. ಇಲ್ಲಾಂದ್ರೆ ಅವಾಗ ಹೇಳ್ದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಜ್ಯೋತಿ, ಭಾಗ್ಯಮ್ಮ, ನನ್ಗೆ ಹೊಟ್ಟೆ ತುಂಬಾ ಊಟ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ಕಳ್ತನ ಮಾಡೋ ಬುದ್ಧಿ ಮಾತ್ರ ನಂಗೆ ಖಂಡಿತ ಇಲ್ಲ ಅಮ್ಮ. ಮಾಡೋದು ಮನೆ ಕೆಲ್ಸ ಆದ್ರೂ ಬದುಕೋದು ಒಳ್ಳೆತನದಲ್ಲೇ ಅಮ್ಮ. ನಾನ್ ಬಡವಳಾಗಿದ್ರು, ನಂಗೆ ಕಡಿಮೆ ಸಂಬಳ ಇದ್ರು ಕೆಲ್ಸ ಮಾಡೋ ಮನೇಲಿ ಕಳ್ತನ ಮಾಡೋ ನೀಚ್ ಬುದ್ಧಿ ನಂಗಿಲ್ಲ ಅಮ್ಮ. ನಿನ್ ಬಗ್ಗೆ ನನಗ್ ಗೊತ್ತು ಜ್ಯೋತಿ, ನಿನಗ್ ಕಷ್ಟ ಪಡೋದಷ್ಟೇ ಗೊತ್ತು, ಕಷ್ಟ ಕೊಟ್ಟು ಗೊತ್ತಿಲ್ಲ. ನಿನ್ಗೆ ಪ್ರಾಮಾಣಿಕತೆ ಗೊತ್ತು, ಕೆಟ್ಟ ಕೆಲ್ಸ ಅಂತೂ ಮಾಡೋಳಲ್ಲ ನೀನು. ಆ ಮಾತು ಮನೇಲಿ ಎಲ್ರಿಗೂ ಗೊತ್ತಮ್ಮ. ಆದ್ರೆ ಮನೇಲಿ ಒಡವೆ ಕಳ್ತನ ಆಗಿದ್ದಕ್ಕೆ ಆರೋಪನ ಯಾರ ಮೇಲೆ ಹಾಕ್ಬೇಕು ಅಂತ ಗೊತ್ತಾಗ್ದೆ ನನ್ನನ್ನೇ ಇವಾಗ ಅಪರಾಧಿ ಮಾಡ್ಬಿಟ್ರು. ನಾನ್ ತಪ್ಪು ಮಾಡಿದ್ರೆ ಕೆನ್ನೆ ಹೊಡೆದ್ರು ಸಹಿಸ್ತೀನಮ್ಮ, ಆದ್ರೆ ತಪ್ಪೇ ಮಾಡದೆ ಆರೋಪ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತಮ್ಮ. ಜ್ಯೋತಿ, ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸು ಅಂದ್ರೆ ಯಾರಿಗಾದ್ರೂ ಅದು ಕಷ್ಟನೇ. ಅದೂ ಅಲ್ದೆ ಇಷ್ಟು ದೊಡ್ಡ ಆರೋಪನ ನಿನ್ಮೇಲ್ ಮಾಡಿದ್ರೆ ಅದನ್ನ ಹೊತ್ಕೊಂಡ್ ಬದುಕೋದು ಇನ್ನೂ ಕಷ್ಟ. ನೀನ್ ಅಳ್ಬೇಡ ಜ್ಯೋತಿ, ನಿನ್ ಮೇಲಿರೋ ಆರೋಪನ ಹೇಗಾದ್ರೂ ಕಳಿಯೋ ಪ್ರಯತ್ನ ಮಾಡ್ತೀನಿ. ನೀನ್ ನಿರ್ದೋಷಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನೀನ್ ಅಳ್ಬೇಡ ಜ್ಯೋತಿ, ಅದೇನಾಯ್ತೋ ಹೇಗಾಯ್ತೋ ನಾನ್ ತಿಳ್ಕೊತೀನಿ, ಸರಿನಾ? ಭಾಗ್ಯ, ನೀನ್ ನನ್ನ ಬಂಗಾರ ಭಾಗ್ಯ, ನನ್ನ ಸೌಭಾಗ್ಯ, ನನ್ನ ಅದೃಷ್ಟ ದೇವತೆ, ನನ್ನ ಹೃದಯ ದೇವತೆ, ಎಲ್ಲ ನೀನೇ ಭಾಗ್ಯ. ಎಲ್ಲ ನೀನೇ ಅಂತ ನಾನು ಅನ್ಕೋತಾ ಇದ್ದೀನಿ. ಆದ್ರೆ ನನ್ನ ಅಷ್ಟು ದೂರ ಇಡ್ತಾ ಇದೀಯಾ. ಏನ್ ಭಾಗ್ಯ ಇದು? ಒಂದೇ ಒಂದ್ಸಲ ನಿನ್ನ ಹತ್ರ ಮಾತಾಡ್ತೀನಿ, ಕಾಲ್ ತೆಗೆದ್ಬಿಡು ಭಾಗ್ಯ. ಭಾಗ್ಯ, ಇದು ತುಂಬಾ ತಪ್ಪು ಭಾಗ್ಯ. ಅಕಸ್ಮಾತಾಗಿ ಏನೋ ಅವತ್ತು ಕೈ ಜಾರಿ ಹೊರಟೋದೆ. ನಾನು ಮಾತ್ರ ಈ ತರ ಭಿಕ್ಷೆ ಪಡೋಂತರ ನಿನ್ನ ನಾಪಿಸ್ಕೊಂಡು ನಿನ್ನ ಹೆಸರ ಜಪ ಮಾಡ್ಕೊಂಡು ನಿನ್ನ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಪ್ರೇಮನ ವೇದನೆನ ಅರ್ಥ ಮಾಡ್ಕೋ ಭಾಗ್ಯ. ಜಗದೀಶ, ಆಲ್ರೆಡಿ ಆ ಹುಡುಗಿ ವಿಚಾರದಲ್ಲಿ ಜೈಲ್ಗೆ ಹೋಗಿ ಬಂದಿದ್ಯಾ, ಮತ್ತೆ ಈಗ ಭಾಗ್ಯ ಭಾಗ್ಯ ಅಂತಿದ್ಯಾ. ಏನಕ್ಕೋ ಇವೆಲ್ಲ? ಏಯ್, ನನ್ನ ಮನೆ ದೀಪ ಹಚ್ಬೇಕಾಗಿರೋ ಭಾಗ್ಯ ಆ ಮಿತ್ರನ ಮನೆ ದೀಪ ಹಚ್ತಾ ಇದ್ದಾಳೆ. ನನ್ನ ಹೆಂಡತಿ ಆಗ್ಬೇಕಾಗಿದ್ದ ಆ ಭಾಗ್ಯ ಅವನು ಪಕ್ಕದಲ್ಲಿ ಹೋಗಿ ಮಲಗ್ತಾ ಇದ್ದಾಳೆ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ಲೋ, ಅದೃಷ್ಟದಿಂದ ಹೇಗೋ ಜೈಲಿಂದ ವಾಪಸ್ ಬಂದೆ, ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದ್ಸಲ ಜೈಲ್ಗೆ ಹೋಗ್ತೀಯಾ? ಇಲ್ಲ ಕಣೋ, ಯಾವುದೇ ಕಾರಣಕ್ಕೂ ನಾನು
ಆ ಭಾಗ್ಯನ್ನ ಮಿತ್ರನ ಸುಮ್ಮನೆ ಬಿಡೋದಿಲ್ಲ. ಭಾಗ್ಯನ್ನ ನನ್ನವಳನ್ನಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ. ಅವಳೇನಾದ್ರೂ ನನ್ನ ಹೆಂಡತಿ ಆದ್ರೆ ಅವಳ ಸೌಂದರ್ಯದ ಜೊತೆ ಅವಳ ಹೆಸರಲ್ಲಿರೋ ಆಸ್ತಿ ಕೂಡ ನಂದೇ ಆಗತ್ತೆ. ಅವಾಗ ರಾಜನ್ ತರ ಬದುಕ್ಬೋದು. ಆ ಒಡವೆ ಎತ್ಕೊಡು. ಆ ಮೇಡಮ್ ಜಿ, ಪಾಲಿಶ್ ಕೆಲಸ ಆಗೋಯ್ತು. ಇದ್ದಕ್ಕಿದ್ದ ಹಾಗೆ ಎಲ್ಲಾ ಒಡವೆ ಎಲ್ಲಿ ಹೋಯ್ತು, ಹೇಗ್ ಬದ್ಲಾಯ್ತು? ಖಂಡಿತ ಜ್ಯೋತಿ ಅಂತೂ ತೆಗ್ದಿಲ್ಲ. ಮನೆಯವ್ರು ಕೂಡ ಹೀಗ್ ಮಾಡಲ್ಲ. ಅಂದ್ರೆ ಹೊರಗಿಂದ ಬಂದವ್ರೆ ಈ ಕೆಲ್ಸನ್ ಮಾಡಿರ್ಬೇಕು. ಪಾಲಿಶ್ ಹಾಕೋಕ್ ಬಂದಿದ್ ವ್ಯಕ್ತಿ ಮಾತ್ರ ಹೊರಗಿಂದ ಬಂದಿದ್ದು. ಅಂದ್ರೆ ಅವನೇ ಈ ಒಡವೆಗಳನ್ನೆಲ್ಲ ಬದಲಾಯಿಸಿ ಕದ್ದಿದ್ದ. ಜ್ಯೋತಿ, ಜ್ಯೋತಿ, ಎಲ್ಲಿದ್ಯಾ? ಏನಾಯ್ತು ಅಜ್ಜಿ? ಈ ಮೆಟ್ಲ ಮೇಲ್ ಇಷ್ಟು ಮಣ್ಣಿದ್ಯಲ್ಲ, ಬೆಳಗ್ಗೆ ಸರಿಯಾಗಿ ಗುಡಿಸ್ಲಿಲ್ವಾ? ಇಲ್ಲ ಅಜ್ಜಿ, ಬೆಳಗ್ಗೆ ಎಲ್ಲ ಗುಡ್ಸಿದ್ದೆ, ಆಗ ಈ ಮಣ್ಣು ಇರ್ಲಿಲ್ಲ. ಈಗ ಹೇಗ್ ಬಂತೋ ಏನೋ. ಸರಿ ಸರಿ, ಕ್ಲೀನ್ ಮಾಡು. ಸರಿ ಅಜ್ಜಿ. ಈ ರೀತಿ ಮೆಟ್ಲ ಮೇಲೆ ಮಣ್ಣು ಯಾಕೆ ಬಿದ್ದಿದೆ? ಒಡವೆಗಳೆಲ್ಲ ಪಾಟಲ್ಲಿದೆ. ಈ ಕರ್ಚಿಫ್ ಕೂಡ ಇಲ್ಲಿ ಬಿದ್ದಿದೆ. ಅಂದ್ರೆ ಈ ಒಡವೆನ ಕಳ್ತನ ಮಾಡಿದ್ದು ಡ್ರೈವರ್ ಜನಾರ್ದನ್ನ. ಕಳ್ತನ ಮಾಡಿ ಇಲ್ಲಿಟ್ಟಿದ್ದನ. ಆದ್ರೆ ಅವನೇ ಕಳ್ತನ ಮಾಡಿದ್ದು ಅಂತ ಹೇಳೋಕೆ ಆಧಾರ ಏನಿದೆ? ಹೌದು, ಜನಾರ್ದನ್ನೇ ಬೆಳಗ್ಗೆ ಒಡವೆಗಳನ್ನ ಪಾಲಿಶ್ ಮಾಡೋ ವೇಷದಲ್ಲಿ ಬಂದಿದ್ದು.
ಅನುಮಾನನೇ ಇಲ್ಲ, ಡ್ರೈವರ್ ಜನಾರ್ದನ್ನೇ ಪಾಲಿಶ್ ಮಾಡೋನ್ ಹಾಗೆ ಬಂದು ಒಡವೆ ಕದ್ದಿದ್ದು. ಯಾರಿಗಾದ್ರೂ ಅನುಮಾನ ಬಂದು ಅವನ್ ರೂಮ್ನ ಹುಡುಕಿದ್ರೆ ಸಿಗ್ಬಾರ್ದು ಅಂತ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ಪಾಟ್ನಲ್ಲಿ ಒಡವೆ ಬಚ್ಚಿಟ್ಟಿದ್ದಾನೆ. ಒಟ್ನಲ್ಲಿ ಡ್ರೈವರೇ ಈ ಒಡವೆಗಳನ್ನ ಕದ್ದಿರೋದು. ಅವನ್ ಮುಖವಾಡನ ಈಗ್ಲೇ ಬಯಲಿಗೆಳಿಬೇಕು.